ಇನ್ನೊಂದು ಕಡೆಗೆ ಕಾಂಗ್ರೆಸ್ ಅಲ್ಲಿ ನೂತನ ಸಚಿವ ಸಂಪುಟ ರಚನೆಯ ಕಸರತ್ತು ಜೋರಾಗಿದೆ. ದೆಹಲಿಗೆ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾರೆ. ನಿಯೋಜಿತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತೆರಳೋದಕ್ಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಬ್ವಿಯಸ್ಲಿ ಸಚಿವ ಸಂಪುಟ ಕಸರತ್ತು ಮತ್ತು ಸರ್ಕಾರದ ಸ್ವರೂಪ, ಕೆಪಿಸಿಸಿ ಅಧ್ಯಕ್ಷ ಗಾದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಡಿಸಿಎಂ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ತುಂಬಾ ವಿಚಾರಗಳು ಲಾಂಗ್ ಪೆಂಡಿಂಗ್ ಅಲ್ಲಿದೆ. ಸೊ ಅದೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ದೆಹಲಿಗೆ ಇವತ್ತು ಅಥವಾ ನಾಳೆ ಹೋಗಿ ರೀಚ್ ಆಗಿ ಅಲ್ಲೊಂದು ಪಟ್ಟಿಗೆ ಮೊಹರು ಬೀಳಿಸ್ಕೊಂಡು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಎಷ್ಟು ಜನ, ಯಾರ್ಯಾರು, ಏನ್ ಫಾರ್ಮುಲಾದ ಜೊತೆಗೆ ಸಂಪುಟ ರಚನೆಯ ಕಸರತ್ತನ್ನ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ 3 ಜನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಯಾರ ಕೈ ಇದ್ರಲ್ಲಿ ಮೇಲಾಗೋ ಸಾಧ್ಯತೆ ಇದೆ? ಮಮತಾ, ಸಂಪುಟ ರಚನೆ ಸಂಬಂಧಪಟ್ಟಂತೆ ಸಾಕಷ್ಟು ಹಗ್ಗಜಗ್ಗಾಟ ನಡೀತಾ ಇರುವಂಥದ್ದು. ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ಹೈಕಮಾಂಡ್ ನಾಯಕರ ಜೊತೆ ನಿವೃತ್ತ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ, ಹಂಗಾಮಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು ಹಾಗೆ ಭಾವಿ ಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ. ಮತ್ತೊಂದು ಸುತ್ತಿನ ಮಾತುಕತೆಗಾಗಿ ದೆಹಲಿಗೆ ಇವತ್ತು ಸಂಜೆ ಅಥವಾ ನಾಳೆ ಡಿ.ಕೆ. ಶಿವಕುಮಾರ್ ಅವರು ಹೋಗುವ ಸಾಧ್ಯತೆ ಇದೆ. ಪಟ್ಟಿಯನ್ನು ಫೈನಲ್ ಮಾಡುವ ಸಾಧ್ಯತೆ ಇದೆ. ನಾಳೆ ಬಹುತೇಕ ಸಂಜೆ ಹೊತ್ತಿಗೆ ಪಟ್ಟಿ ಫೈನಲ್ ಆಗುವ ಸಾಧ್ಯತೆ ಇದೆ. ಯಾರ್ಯಾರು ಸಂಪುಟಕ್ಕೆ ಇನ್ನಾಗ್ತಾರೆ, ಎಷ್ಟು ಜನ ಇನ್ನಾಗ್ತಾರೆ, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಆದರೆ ಚರ್ಚೆ ಮಾತ್ರ ಸಾಕಷ್ಟು ಮುಂದುವರೆದಿರುವಂಥದ್ದು ಹೈಕಮಾಂಡ್ ನಾಯಕರ ಜೊತೆಗೆ. ಹಾಗಾಗಿ ಬಹಳ ಕುತೂಹಲ ಮೂಡಿಸಿದೆ. ಸದ್ಯಕ್ಕೆ ಗೊಂದಲ ಇರುವಂಥದ್ದು 10 ರಿಂದ 12 ಜನಕ್ಕೆ ಸಂಪುಟದಲ್ಲಿ ಈ ಮೊದಲ ಪಟ್ಟಿಯಲ್ಲಿ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು. ಬುಧವಾರ ಡಿ.ಕೆ. ಶಿವಕುಮಾರ್ ಜೊತೆ 10 ರಿಂದ 12 ಜನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಅವ್ರು ಯಾರು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಜೊತೆಗೆ ಸಾಕಷ್ಟು ಜಟಾಪಟಿಯ ಹಗ್ಗಜಗ್ಗಾಟವು ಕೂಡ ನಡೀತಾ ಇದೆ. ಯಾಕೆಂದರೆ ಎಲ್ಲರೂ ಕೂಡ ನಮಗೂ ಸ್ಥಾನ ಬೇಕು ಅನ್ನುವಂತಹ ಒತ್ತಡವನ್ನು, ಲಾಬಿಯನ್ನು ಮಾಡ್ತಾ ಇದ್ದಾರೆ. ಹಿರಿಯರಾದಿಯಾಗಿ ಹೊಸದಾಗಿ ಗೆದ್ದಿರುವಂಥವ್ರು ಎಲ್ಲರೂ ಕೂಡ ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂಥ ಲಾಬಿ ಜೋರಾಗಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವ್ರನ್ನೂ ಕೂಡ ಭೇಟಿ ಮಾಡ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಿದ್ದಾರೆ, ದೆಹಲಿಗೂ ಕೂಡ ಹೋಗಿ ಬಂದಿದ್ದಾರೆ, ಮತ್ತೆ ಹೋಗುವ ಸಾಧ್ಯತೆ ಇದೆ. ಇಷ್ಟೆಲ್ಲ ಒತ್ತಡ ತಂತ್ರ ಹಿನ್ನೆಲೆಯಲ್ಲಿ ಯಾರ್ಯಾರನ್ನ ಸೇರಿಸ್ಕೊಳ್ತಾರೆ ಅನ್ನುವಂಥ ಕುತೂಹಲ ಸಹಜವಾಗಿ ಮನೆ ಮಾಡಿರುವಂಥದ್ದು. ಜೊತೆಗೆ ಡಿ.ಸಿ.ಎಂ ಆಗಿ 2 ಅಥವಾ 3 ಜನರನ್ನು ಕೂಡ ಸೇರಿಸ್ಕೋಬೇಕು ಮೊದಲ ಪಟ್ಟಿಯಲ್ಲಿ ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಡಿ.ಸಿ.ಎಂ ಯಾರೂ ಬೇಡ ಅನ್ನುವಂತಹ ಹಠವನ್ನು ಮುಂದುವರಿಸಿದ್ದಾರೆ. ಆ ಹಿನ್ನೆಲೆಯಲ್ಲೂ ಕೂಡ ಹಗ್ಗಜಗ್ಗಾಟ ಹಾಗೆ ಮುಂದುವರೆದಿರುವಂಥದ್ದು ಬಹಳ ಕುತೂಹಲ ಮೂಡಿಸಿದೆ. ನಾಳೆ ಸಂಜೆ ಹೊತ್ತಿಗೆ ಪಟ್ಟಿ ಫೈನಲ್ ಆಗುತ್ತೆ. ಮತ್ತೊಂದು ಸುತ್ತಿನ ಮಾತುಕತೆ ಹೈಕಮಾಂಡ್ ನಾಯಕರ ಜೊತೆ ಬಾಕಿ ಇದೆ. ಇವತ್ತು ಸಂಜೆ ಅಥವಾ ನಾಳೆ ಡಿ.ಕೆ. ಶಿವಕುಮಾರ್ ಡೆಲ್ಲಿಗೆ ಹೋದ್ರೆ ತಮ್ಮ ಜೊತೆ ಈಗಾಗಲೇ ಪಟ್ಟಿಯನ್ನು ಹೈಕಮಾಂಡ್ ನಾಯಕರ ಮುಂದೆ ಸಬ್ಮಿಟ್ ಮಾಡಿದ್ದಾರೆ. ಪಟ್ಟಿ ಫೈನಲ್ ಮಾಡಿದ ನಂತರ ಬಹುತೇಕ ನಾಳೆ ಸಂಜೆ ಅಥವಾ ರಾತ್ರಿ ಹೊತ್ತಿಗೆ ಕ್ಲಿಯರ್ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು ಸ್ಪಷ್ಟತೆ ಸಿಗುವ ಸಾಧ್ಯತೆ ಇದೆ. ಆದರೆ ಸದ್ಯದವರೆಗೂ ಮಾತ್ರ ಈ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ, ಸಾಕಷ್ಟು ಕುತೂಹಲ ಕೂಡ ಮೂಡಿಸ್ತಾ ಇರುವಂಥದ್ದು. ಹಾಗೆ ರಹಸ್ಯ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಕಡೆಯಿಂದ 1-2-3 ಜನ ಸೇರ್ಪಡೆ ಆಗ್ತಾರೆ ಮೊದಲ ಪಟ್ಟಿಯಲ್ಲಿ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದಷ್ಟು ಜನಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಆದರೆ ಹೈಕಮಾಂಡ್ ಒಂದಷ್ಟು ಜನ ಕೊಟ್ಟು ಇನ್ನೊಂದಷ್ಟು ಜನ ಕೊಡದೇ ಇದ್ರೆ ಗೊಂದಲ ಆಗುತ್ತೆ ಅನ್ನುವಂಥ ಸಾಧ್ಯತೆ ಕೂಡ ಇದೆ. ಹಿರಿಯರೆಲ್ಲರೂ ಕೂಡ ಸೇರ್ಬೇಕು ಅನ್ನುವಂತಹ ಜಟಾಪಟಿಯನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೇ ಪರಮೇಶ್ವರ್ ಅವರು, ಎಂ.ಬಿ. ಪಾಟೀಲ್ ದೆಹಲಿಗೆ ಹೋಗಿ ಬಂದರು. ಹಾಗಾಗಿ ಕುತೂಹಲ ಮುಂದುವರೆದಿದೆ, ಇನ್ನೂ ಫೈನಲ್ ಆಗಿಲ್ಲ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಸರ್ವರಿಗೂ ಒಪ್ಪಿತವಾದಂತಹ ಪಟ್ಟಿ ರಿಲೀಸ್ ಆಗಬೇಕು, ಆಗತ್ತಾ ಅನ್ನೋದು ಕುತೂಹಲ.